Hindu means peace. Hindu means peace. So the present central government what created the ruckus against the minorities. Against that Rahul given the comment. Okay. It is not wrong. It is not against Hindu Rahul given the speech. It is given against the ruling government which has been created against the minority. So Hindu is peace. We are all one. Hindu, Muslim, Christian, everyone is one. We are united. If we united, yes, we are all one. We need to see only growth of the India. We should not divide anything on the religion. That is what my request. Thank you. ಅವ್ರು ಹೇಳಿರೋದು ಹೇಳಿಕೆ ಬಗ್ಗೆ ಏನ್ ಹೇಳ್ತಾರೆ? ಅವ್ರು ಹಿಂದೂಗಳೆಲ್ಲ ಹಿಂಸಾಚಾರಿಗಳು ಅಂತಾನೆ ಹೇಳಿದ್ದಾರೆ. ಇಲ್ಲ ಹೇಳಿಲ್ಲ ಅವರು. You can see the statement once again. I am sure. ದಿಖಾओ. मैं भी दिखाता हूँ. ಇದೆ ಸರ್, ಅವ್ರು ಹೇಳಿಲ್ಲ ಸರ್, ಅವರು ಹೇಳಿಲ್ಲ. ಇದೆ, ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ವಿಡಿಯೋ. Let us not be biased. I know that. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ? ಏನು? We ಹೇಳಿಕೆ should ಬಗ್ಗೆ not say anything against the religion. That I agree that. But I am sure that he did not say anything against the Hindu religion. He said Hindu is peace. That is what he said. Also, after that he said, so BJP has been created against the religion, divide and rule. Okay, so that's what he said. So one example which he said, if Congress comes, they will take the Mangal Sutra. 75 of India's independence did happen. We are all staying unitedly. So they divide and rule, especially during the election, which is not right. United we stand, divided we fall. Let us united, let us see the growth of India. I love my India. Thank you. ಸರ್, ರಾಹುಲ್ಗೂ ತಲೆ ಇಲ್ಲ, ಅವನಿಗೂ ನಾವು ನೂರಿಸಿ ಕುಪ್ಪಿಟ್ಟಿದ್ದೀವಿ. ಅದು ನಮ್ಮ ತಪ್ಪು. ಇಂಡಿಯಾ ಅವ್ರಿಗೂ ಸ್ವಲ್ಪ ಬುದ್ಧಿ ಇರಬೇಕು. ಫ್ರೀ ಬಿ ಅಂದ್ಕೊಂಡು ಅವ್ರಿಗೆ ಓಟ್ ಹಾಕೋದೇ ತಪ್ಪು. ಇದೇ ಆಗೋದು ಇಂಡಿಯಾ ಫುಲ್. ನೆಕ್ಸ್ಟು ಇನ್ನೊಂದು 5 ವರ್ಷ ಆಮೇಲೆ ಅವರು ಮೆಜಾರಿಟಿಗಳು ತೊಗೋಬೋದು. ಆ ಥರ ಇದೆ ಇಂಡಿಯಾ ಪರಿಸ್ಥಿತಿ. ಸರಿ ಇಲ್ಲ, ಅದು ಸರಿನೇ ಇಲ್ಲ. ಯಾಕೆಂದರೆ ಯಾವ ಹಿಂದೂ ಯಾರನ್ನು ತೊಂದರೆ ಮಾಡಿದ್ದಾರೆ, ಅವ್ರು ಯಾವಾಗ ನೋಡಿದ್ದಾರೆ ಅಲ್ವಾ? ಸುಮ್ಮನೆ ಅನ್ಯಾಯವಾಗಿ ನಮ್ಮ ಮೇಲೆ ಯಾವುದೋ ದೇಶದಿಂದ ಬಂದವ್ರ ಮಗ ಇನ್ನೇನು ಹೇಳ್ತಾರೆ ಅಲ್ವಾ? ಅಷ್ಟೇ. ಇದೇ ದೇಶದಲ್ಲಿ ಹುಟ್ಟಿದ್ರೆ ಆ ಥರ ಹೇಳ್ತಿಲ್ಲ ಇಲ್ಲ, ಯಾಕೆಂದರೆ ನಮ್ಮ ಪರಂಪರೆ ತಿಳ್ಕೊಂಡಿದ್ರೆ ಮಾತಾಡ್ತಾ ಇರಲಿಲ್ಲ. ಅಂದರೆ ಎಷ್ಟು ದೇವಾದಿ ದೇವತೆಗಳ ಕಾಲದಿಂದ ನಾವು ಪ್ರಪಂಚ ನಡೆಸ್ಕೊಂಬಂದಿರೋದು. ಇವನು ಎಲ್ಲಿಂದ ನಾವು ಬಂದ್ಬಿಟ್ಟು ಹಾಗೆ ಯಾವ ಹಿಂದೂಗಳು ಇನ್ನು ಮುಸ್ಲಿಮ್ರು ಹೊಡೆದಿದ್ದು ನೋಡಿದ್ದೀವಿ ಅಲ್ವಾ? ಹಿಂದೂಗಳು ಹೊಡೆದಿದ್ದು ಯಾವ್ರಾಗ ಅವರೇನು ತಪ್ಪು, ಅದು ನಡವಳಿಕೆನೇ ತಪ್ಪು. ಸರಿ ಇಲ್ಲ ಅಂತೀರಾ ಹೇಳಿಕೆ? ಸರಿ ಇಲ್ಲ, ಖಂಡಿತವಾಗ್ಲೂ ಸರಿ ಇಲ್ಲ. ಸರ್, ನಿಮ್ಗೆ ಏನು ಅನ್ಸುತ್ತೆ ಸರ್? ತುಂಬ ತಪ್ಪದು. ಅವರು ಹೇಳಿದ ಕರೆಕ್ಟು. ಹಿಂದೂಗಳು ನಮ್ಮ ಇತಿಹಾಸ ತಗೊಂಡ್ರೆ ಹಿಂದೂಗಳು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ನಮ್ಮ ಎಲ್ಲ ಆಕ್ರಮಣ ಮಾಡಿಸ್ಕೊಂಡಿರೋದೇ ಹೊರತು ನಾವು ಯಾವತ್ತೂ ಹಿಂದೂಗಳು ಆಕ್ರಮಣ ಮಾಡಿಲ್ಲ. ಇಷ್ಟೆಲ್ಲ ಆಕ್ರಮಣ ಮಾಡಿಸ್ಕೊಂಡು ಸಾವಿರಾರು ವರ್ಷ ಇವತ್ತು ನಮ್ಮ ಧರ್ಮ ನಿಂತಿದೆ ಅಂದರೆ ನಮ್ಮ ಸನಾತನ ಧರ್ಮದ ತಾಕತ್ತು. ಹೌದು. ಇಷ್ಟೇ, ಇನ್ನೇನು ಹೇಳೋದು? ಇಂಥವನ್ನೆಲ್ಲ ಪಾರ್ಲಿಮೆಂಟಲ್ಲಿ ಇಂಥ ಬಾಲಿಶವಾದ ನುಡಿಗಳನ್ನೆಲ್ಲ ಕೊಡ್ತಾರಲ್ಲ, ಇಂಥವನ್ನ ಎಲ್ಲ ಸೆಲೆಕ್ಟ್ ಮಾಡ್ತಾರಲ್ಲ, ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಏನು ಹೇಳೋಕ್ಕಾಗಲ್ಲ. ಆ ದೇವರೇ ಕಾಪಾಡಬೇಕು ನಮ್ಮ ದೇಶನ ಇಂಥವ್ರಿಂದ. ತಲೆ ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಅವ್ರ ಕಡೆ ಕೆಲಸ ಮಾಡ್ತಾರೆ. ಯಾಕಂದರೆ ಅವರೆಲ್ಲ ಅಲೆಬಲ್ ಅಲ್ವಾ? ನಾವು ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಜ್ಜಿ, ತಂದೆ ಎಲ್ಲ ಅವ್ರಿಗೆ ನಮ್ಮ ಇಂಡಿಯಾದ ಬಗ್ಗೆ ಅವ್ರ ಕೆಲಸ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಔಟ್ ಆಫ್ ಇಂದ ಬಂದಿರೋರು. ಅದರಿಂದ ಅವ್ರಿಗೆ ನಮ್ಮ ಹಿಂದ್ ಮೇಲೆ ಅವ್ರಿಗೆ ಅಷ್ಟೊಂದು ಕಾಲೇಜ್ ಇರೋದಿಲ್ಲ. ಏನೋ ಮಾತಾಡ್ತಾರೆ, ಅದಕ್ಕೆ ಟ್ಯಾಂಕ್ ಕೊಡೋಕೆ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಸುಮಾರು ಜನ ಇದ್ದಾರೆ. ಅದೆಲ್ಲ ಏನಿಲ್ಲ, ಸುಮ್ಮನೆ ಹುಚ್ಚಿನ ಥರ ಮಾತಾಡಬಾರ್ದು. ಯಾವತ್ತು ಒಳ್ಳೆ ನೀಟಾಗಿರ್ಬೇಕು, ಮಾತಾಡೋಕೆ ಬರೋಲ್ಲ. ಏನು ಮಾಡೋದು? ಪ್ರಧಾನಮಂತ್ರಿ ಬೇಕಾದ್ರೆ 4 ಅವರಿಲ್ಲ 5 ಅವ್ರು ಬೇಕಾದ್ರೆ ಮಾತಾಡ್ತಾರೆ. ಯಾರಿಗೂ ಅರ್ಥ ಮಾಡಲ್ಲ ಅವರು. ಯಾರಿಗೂ ಒಬ್ರಿಗೂ ಒಂದು ಮನ್ಸು ನೋವೋ ಥರ ಮಾತಾಡೋದಿಲ್ಲ ಅವರು. ಬೇಕಾದ್ರೆ ಎಷ್ಟು ಟೈಮ್ ಬೇಕಾದ್ರೆ ಮಾತಾಡಿ, ಅವ್ರು ಆ ಥರ ಮಾತಾಡೋದು. ನೋಡೋಣ, ಕಾಲ ಅವ್ರಿಗೆ ಒಂದು ಇನ್ನೊಂದು ಸರಿ ಕೊಡುತ್ತೆ. ಏನೋ ಈ ಸರಿ ಏನೋ ಟಕ ಅಂತ ಹೇಳಿದ್ರು, ಅದಕ್ಕೋಸ್ಕರ ಏನೋ ಜನ ಅವ್ರಿಗೆ ಏನೋ ಮಾಡಿದ್ರು. ನೆಕ್ಸ್ಟ್ ಎಲ್ಲ ಇವರು ಅದೆಲ್ಲ ಇರೋದಿಲ್ಲ. ಅವರು ಈ ಸುನಾಮಿ ಥರ ಅವರು ಗೊತ್ತಾಗಲ್ಲ, ಬರೋದು ಗೊತ್ತಾರ ಹೋಗೋದು, ಆ ಥರ ಹೊರಟೋಗ್ತಾರೆ ಅವರು. ಏನಿಲ್ಲ ಬಿಡಿ, ಹಿಂದುತ್ವ ಯಾವತ್ತೂ ಉಳಿದೇ ಉಳಿಯುತ್ತೆ. ಅದ್ರ ಬಗ್ಗೆ ಯಾರು ಏನು ಚಿಂತೆ ಮಾಡೋದು. ಎಷ್ಟು ಜನ ಬರಲಿ, ಎಷ್ಟು ಜನ ಬರಲಿ. ಇವಾಗ ನಮ್ಮ ದೇಶದಲ್ಲಿ ಎಷ್ಟೋ ದೇಶ ಇದೆ. ಅವ್ರಿಗೊಂದು 60 ದೇಶ ಇದೆ, ಇವ್ರಿಗೊಂದು 50 ದೇಶ ಇದೆ. ಕ್ರಿಶ್ಚಿಯನ್ಸಿಗೆ, ಮುಸ್ಲಿಮ್ಗೆ. ನಮಗಿರೋದು ಒಂದೇ ಒಂದು ದೇಶ. ಅದೊಂದು ಉಳಿಸ್ಕೋಬೇಕಂದ್ರೆ ನಾವೆಲ್ಲ ಹೋರಾಟ ಮಾಡಬೇಕು, ಕರೆಕ್ಟಾಗಿ ನಿಂತ್ಕೊಂಡು. ಅದು ಒಂದು ಇದಕ್ಕೆ ನಾವು ಹೋರಾಟ ಮಾಡಲೇಬೇಕು. ಮಾಡಿದ್ರೇ ಅದು ಒಳ್ಳೇದು. ಆದರೆ ನಾವು ಒಗ್ಗಟ್ಟಾಗಿರ್ಬೇಕು. ನಾವು ಯಾವುದ್ರಲ್ಲಿ ಎಷ್ಟಿದ್ದಾರೆ ಅಲ್ಲ, ಎಬ್ಬರು ಸೇರೋದು 25%. ನಾವು 75%. ನಾವು ಒಗ್ಗಟ್ಟಿಲ್ಲ ನಮ್ಮದಲ್ಲಿ. ಮನೇಲೇ ಒಗ್ಗಟ್ಟಿಲ್ಲ. ಅಣ್ಣ ಸರಿ ಇರಲ್ಲ, ತಂದೆ ಸರಿ ಇರಲ್ಲ, ತಾಯಿ ಸರಿ ಇರಲ್ಲ, ತಮ್ಮ ಸರಿ ಇರಲ್ಲ, ಅಕ್ಕ ಸರಿ ಇರಲ್ಲ, ತಂಗಿ ಸರಿ ಇರಲ್ಲ. ಅಲ್ಲ, ನಮಗೆ ಇದು ಒಂಥರ ಏನು ಹೇಳೋದು, ಈಗೋ. ಅದು ಈಗ ಬಿಟ್ಟು ನಾವು ಅಂಥ ಇದಕ್ಕೆ ಬರೋಕ್ಕೆ ಟೈಮ್ ನಾವು ಒಗ್ಗಟ್ಟಾಗಿ ನಮ್ಮ ತೋರಿಸ್ಬೇಕು. ಅವ್ರು ಹೆಂಗೆ ತೋರಿಸ್ತಾರೆ ಆ ಥರ ನಾವು ತೋರಿಸ್ಬೇಕು. ತೋರಿಸಿದ್ರೆ ಅದು ನಮ್ಮ
ಇಂಡಿಯಾ ಅಂತ ಒಂದು ಹೆಸರು ಬಂದೇ ಬರುತ್ತೆ. ಅದು ಯಾವತ್ತು ಹಿಂದೂ ದೇಶ ಬಂದೇ ಬರುತ್ತೆ. ಇವತ್ತಿನ ನಾಳೆಲ್ಲ ಅವರು 700 ವರ್ಷ ಆಡಿದ್ರು, ಇವರು 300 ವರ್ಷ ಆಡಿದ್ರು, ಆವಾಗಲೇ ಏನು ಮಾಡೋಕ್ಕಾಗಿಲ್ಲ. ಏನೋ ಮಾಡಿ ಇವಾಗ ಮುಂದಿಗೆ ಏನು ಮಾಡ್ತೀವಿ? ಇವಾಗೆಲ್ಲ ಬುದ್ಧಿವಂತರಲ್ಲ, ಅದೆಲ್ಲ ಇವಾಗೆಲ್ಲ ಮುಂದೆಲ್ಲ ನಡೆಯೋದು, ಆ ಮಾತೆಲ್ಲ ನಡೆಯೋದಿಲ್ಲ. ಅದೆಲ್ಲ ಸುಮ್ಮನೆ ವೇಸ್ಟ್, ನೀರ ಮೇಲೆ ಗುಲ್ಲೆ ಬರೋ ಥರ ಬಂದು ಹೊಟ್ಟೋಗತ್ತೆ. ಇವರೆಲ್ಲ ಇರೋದಿಲ್ಲ ಮುಂದಕ್ಕೆ. ಬೇಕಾದ್ರೆ ನೋಡ್ಕೊಳ್ಳಿ ನೀವು, ಒಂದು 20 ವರ್ಷ ನೋಡಿ, ಏನು ಇರೋದಿಲ್ಲ ಅವ್ರದ್ದೆಲ್ಲ, ಹೊಟ್ಟೋಗತ್ತಲ್ಲ ಫುಲ್. ಥ್ಯಾಂಕ್ ಯು ಸರ್, ಬಾಯ್.